ಖಾಲಿ ಖಾಲಿ ಹೊಡಿತಾ ಇದೆ ಮಲ್ಲೇಶ್ವರಂ. ಹೌದು ಮೇಡಮ್, ಯಾಕಂದ್ರೆ ಪಾದಾಚಾರಿಗಳು ಹೇಗಿದೆ, ಯಾವ ತರ ಫೀಲ್ ಆಗ್ತಾ ಇದೆ ನೋಡಿ, ಫುಟ್ಪಾತ್ ಇದ್ರೇ ಜನ ಬರೋದು, ಫುಟ್ಪಾತ್ ಇಲ್ಲ ಅಂದ್ರೆ ಜನ ಬರೋದಿಲ್ಲ. ಈಗ ನೀವು ನೋಡ್ತಾ ಇದ್ದೀರಾ, ಇದೇ ಒಂದು ವೀಕ್ 10 days ಬ್ಯಾಕ್ ಹೇಗಿತ್ತು, ನಿಂತ್ಕೊಳ್ಳೋ ಜಾಗ ಇರಲಿಲ್ಲ. ಈಗ ಹೇಗಾಗಿದೆ, ಖಾಲಿ ಬರ್ತಾರೆ. ಯಾರು ಬರ್ತಾರೆ? ಈಗ ದೊಡ್ಡಂಗಾಗಲಿ, ಅಂಗಡಿ ಆಗಿರಲಿ, ಚಿಕ್ಕ ಅಂಗಡಿ ಆಗಿರಲಿ, ಅದು ವ್ಯತ್ಯಾಸ ಬೇರೆ. ಈಗ ಜನಸಂಖ್ಯೆ ದೊಡ್ಡ ಅಂಗಡಿಗೂ ಬರ್ತಾರೆ, ಚಿಕ್ಕ ಅಂಗಡಿಗೂ ಬರ್ತಾರೆ. ಯಾವ ವಸ್ತು ತಗೋಬೇಕು ಎಲ್ಲಿಂದನೂ ಬರ್ತಾರೆ. ಇದು ಮಲ್ಲೇಶ್ವರಂ ಬಂದರೆ ಒಂದು ದೊಡ್ಡ ಸಂಪಿಗೆ ರಸ್ತೆ ಅಂದರೆ ಒಂದು ದೊಡ್ಡ ಮಾರ್ಗ ರಸ್ತೆ ಇದು, ಅವಾಗಿಂದನೂ ಇದೆ. ಯಾವಾಗ ಫುಟ್ಪಾತು, ಬಟ್ಟೆ ಅಂಗಡಿಗಳು ಎಲ್ಲವನ್ನು ಜಾಸ್ತಿ ಆಯಿತು, ಇದು ಮಲ್ಲೇಶ್ವರಂ ಸಂಪಿಗೆ ರಸ್ತೆ ದೊಡ್ಡದು ಒಂದು ಬಜಾರ್ ಆಗೋಯ್ತು. ಗಾಂಧಿ ಬಜಾರು ಮೆಜೆಸ್ಟಿಕ್ಕಿಂತ ದೊಡ್ಡ ಬಜಾರ್ ಆಗೋಯ್ತು. ಅದು ಯಾವುದೂ ಇಲ್ಲ. ಮೊದಲು ಮೆಜೆಸ್ಟಿಕ್ ಇತ್ತು, ಗಾಂಧಿ ಬಜಾರ್ ಇತ್ತು, ಎಲ್ಲ ಇತ್ತು, ಗಾಂಧಿನಗರ ಎಲ್ಲ ಇತ್ತು. ಇವಾಗ ಅದಕ್ಕಿಂತ ದೊಡ್ಡದು ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಅಂದರೆ ಶಾಪಿಂಗ್ ಪ್ಲೇಸ್ ಅಂತ ಹೇಳ್ತಾರೆ. ಯಾವುದು ಬಟ್ಟೆ, ಚಿನ್ನ, ಒಡವೆ ಏನೇ ಇರ್ಬೋದು. ಈಗ ಫುಟ್ಪಾತ್ ತೆಗೆಸಿದ್ರೆ ಯಾರಿದ್ದಾರೆ ಇಲ್ಲಿ? ಜನ ಯಾರಿದ್ದಾರೆ? ಈಗ ಅವರು ಮಿಡಲ್ ಕ್ಲಾಸ್ ಬಡವರಿಗೂ ಕೂಡ ತೊಂದರೆ ಆಗಲ್ವಾ? ಎಲ್ಲರಿಗೂ ಅವ್ರವ್ರು ಕಷ್ಟ ಅಂತ ಇರ್ತದೆ, ಎಲ್ಲರಿಗೂ ಅವ್ರಿಗೊಂದು ಇದು ಇರ್ತದೆ. ಅವ್ರಿಗೂ ಅವಕಾಶ ಮಾಡಿಕೊಡಿ. ಏನಂತ ಯಾರಿಗೇನು ಫುಟ್ಪಾತ್ ಅಂದರೆ ಮಾಮೂಲಿ ರಸ್ತೆ ಹೋರಾಡ್ತಿರ್ತಾರೆ, ಬರ್ತಿರ್ತಾರೆ, ಏನು ತೊಂದರೆ ಇಲ್ಲ. ಅವಕಾಶ ಮಾಡಿಕೊಡ್ಬೋದು. ಎಲ್ಲರಿಗೂ ಅವ್ರವ್ರು ದಾರಿ ಇರ್ತದೆ. ಏನೋ ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಒಳ್ಳೇದು. ಅಲ್ಲ ಸರ್, ಅದೇ ನಿಮ್ಮಂತ ಪಾದಾಚಾರಿಗಳು ಈಗ ಯಾವ ತರ ಫೀಲ್ ಮಾಡ್ತಾ ಇದ್ರೆ, ಇಷ್ಟು ಖಾಲಿಯಾದ ಪ್ರದೇಶ ಈ ತರ ಇದೆಲ್ಲ ನಮಗೆ ಈ ತರ ಅವಶ್ಯಕತೆ ಇಲ್ಲ. ಜನಸಂಖ್ಯೆ ಇದ್ರೇನೆ ಅವಶ್ಯಕತೆ. ನಮಗೆ ಈ ತರ ಖಾಲಿ ಇದ್ರೆ ಜೋಬು ತುಂಬಾ ಖಾಲಿ ಆಗ್ಬಿಡುತ್ತೆ. ಅರ್ಥವಾಯ್ತಾ? ನಮ್ಗೆ ಯಾವಾಗಲೂ ಜನಸಂಖ್ಯೆ ಇರಬೇಕು, ಎಲ್ಲರ ಹತ್ರ ನಮ್ಗೆ ಅವಕಾಶ ಇರಬೇಕು. ಅವಾಗ ಜನಕ್ಕೆ ಖಾಲಿ ಇದ್ರೆ ಹೆಂಗ್ ಮಾತಾಡ್ತೀರಾ? ಈಗ ರೋಡ್ ತುಂಬಾ ಖಾಲಿ ಇದ್ರೆ ಏನ್ ಮಾತಾಡ್ತೀರಾ? ಏನು ಉಲ್ಲಾಸ ಇರುತ್ತೆ? ಎಲ್ಲ ಅವಕಾಶ ಮಾಡಿಕೊಟ್ರೆ ಇರುತ್ತೆ. ನಾವು ಅಷ್ಟು ಅಲ್ಲದಾರ ಮೇಡಮ್, ಇಲ್ಲಿ ನಮ್ದು ಅಂಗಡಿ ಇದೆ, ಅದಕ್ಕೋಸ್ಕರ ಆಗಿದೆ. ಏನ್ ಮಾಡಕ್ ಆಗುತ್ತೆ? ಈಗ ಮೇಡಮ್, ಈಗ ಜನ ಇಲ್ಲದಿದ್ರು ಈಗ ಇದು ಈಗಿಂದ ಅಲ್ಲ, ತಂದೆ ಕಾಲದಿಂದನೇ ಇದೆ. 15-20 ವರ್ಷಗಳಿಂದ ಆಫೀಸ್ ಇದೆ ಇದು. ಅಂಕಲ್ ಅವರು ಕೂಡ 20 ವರ್ಷದಿಂದ ವಾಸ ಮಾಡ್ತಿದ್ದಾರೆ. ಎಲ್ಲ ಹಳೆ ಕಾಲದ ಇವರು. ಯಾಕಂದ್ರೆ ಈಗ ಮೊದಲು ಮಲ್ಲೇಶ್ವರಂ ಹೇಗಿತ್ತಂತ ನಮ್ಗಿಂತ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ನಮ್ಗೇನು ಅಷ್ಟು ಗೊತ್ತಿಲ್ಲ. ತಂದೆಯವ್ರಿಗೂ ಎಲ್ಲ ಗೊತ್ತಿದೆ. ಅರ್ಥವಾದ ಜನಸಂಖ್ಯೆ ಪಬ್ಲಿಕ್ ಇದ್ರೇ ಅಲ್ವಾ ಚಂದ. ಪಬ್ಲಿಕ್ ಇಲ್ಲದಿದ್ರೆ ಏನು ಚಂದ ಇದೆ ಅಲ್ವಾ ಮೇಡಮ್? ನೀವು ಅರ್ಥ ಮಾಡ್ಕೊ. ಈಗ ಪಬ್ಲಿಕ್ ಇದ್ರೆ ಚೆನ್ನಾಗಿರುತ್ತೆ, ಪಬ್ಲಿಕ್ ಇಲ್ಲದಿದ್ರೆ ಏನು ವಾತ್ಸಲ್ಯ ಇರುತ್ತೆ, ಏನು ಲವಲವಿಕೆ ಇರುತ್ತೆ ಹೇಳಿ? ಹೌದು, ಪಬ್ಲಿಕ್ ಬೇಕು. ಎಲ್ಲರೂ ಬರಲಿ, ಅವಕಾಶ. ಅವ್ರು ಏನೇನು ಬೇಕು, ಇಷ್ಟವಾದ ಬಟ್ಟೆ ಗಿಟ್ಟೆ ಎಲ್ಲವನ್ನು ತಗೊಳ್ಳಿ. ಅದ್ರಲ್ಲಿ ಏನಿದೆ? ಜನಸಂಖ್ಯೆ ಫುಟ್ಪಾತ್ಗೆ ಯಾವುದೂ ತೊಂದರೆ ಇಲ್ಲ, ಮಾಡ್ಬೋದು. ಅವಕಾಶ ಮಾಡಿಕೊಟ್ರೆ ಎಲ್ಲರಿಗೂ ಅವಕಾಶ. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಒಳ್ಳೇದು. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ನೋಟಾಗೆ ಯಾವ ವಸ್ತು ಎಲ್ಲೆಲ್ಲಿಟ್ರೆ ಅಲ್ಲಿದ್ರು ಅದು ಚಂದ. ವಯಸ್ಸಾದವರಿಗೆ ತುಂಬಾ ತೊಂದರೆ ಆಗ್ತದೆ ಅಂತ ಅದು ಸ್ವಲ್ಪ ನಿಜಾನೇ ಮಾತು. ಇದೇನಾಗುತ್ತೆ, ಓಡಾಡೋದಕ್ಕೆ ವ್ಯಾಪಾರ ಮಾಡ್ಕೊಳ್ಳಿ, ಆದರೆ ಓಡಾಡೋರು ಇವರಿಗೆ ಜಾಗ ಬಿಡ್ತಾ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಇವಾಗ ಅದು ನೋಡಿ ಏನೋ ಮಾಡೋದ್ರ ಮಾಡಿ. ಈಗ ಧೈರ್ಯವಾಗಿ ಓಡಾಡ್ತೀರಾ? ಯಾಕಂದ್ರೆ ಮೊದಲಾದ್ರೆ ರಸ್ತೆಯಲ್ಲಿ ಓಡಾಡ್ತಾರೆ. ಹೌದೌದು, ಅದು ಸ್ವಲ್ಪ ಅದು ಒಂದು ಏನಂದ್ರೆ ನಡೆಯಕ್ಕೆ ನಮಗೆಲ್ಲ ಅನುಕೂಲ ಆದ್ರೆ ಕೂಡ ಜನ ಮಾತ್ರ ಇಲ್ಲ, ಕೆಲವರು ವ್ಯಾಪಾರಕ್ಕೆ ಇಲ್ಲ ಅಂತ ಅದು ಬೇರೆ ತೊಂದರೆ ಇದೆ ಅಂತ ಇಲ್ಲ. ವ್ಯಾಪಾರದ ಕತೆ ಬಿಡಿ, ಜೀವನ ಇರುತ್ತೆ. ಪಾಪ ನಿಮ್ಮಂತವ್ರಿಗೆ ಅನುಕೂಲ ಮಾಡಿ. ಇದು ಸಾರ್ವಜನಿಕ ಪ್ರದೇಶ, ಫುಟ್ಪಾತ್ ಅನ್ನೋದು ಸಾರ್ವಜನಿಕವಾಗಿ. ಹೌದು, ಸಾರ್ವಜನಿಕ ಅಷ್ಟೇ ಅಂದ್ಬಿಟ್ಟು ನಿಮ್ಮಂತವ್ರಿಗೆ ತೊಂದರೆ ಆಗ್ಬಾರ್ದು. ಹೌದು, ಸ್ವಲ್ಪ ಓಡಾಡೋದಕ್ಕೆ ಸ್ವಲ್ಪ ತೊಂದರೆ ಮಾತ್ರ ಆಗ್ತಾ ಇದೆ. ಆದ್ರೆ ಈಗ ಏನಾಗ್ತಾ, ಏಕ್ದಮ್ ಒಂದು ಜನನೇ ಇಲ್ಲದೆ ಆಗಿದೆ. ಅದು ಹೌದು, ಇಲ್ಲ ಜನನೂ ಇರಬೇಕು. ಅದೇ ಇದರಲ್ಲಿ ತೊಂದರೆ ಇಲ್ಲದೆ ಮಾಡಿದ್ರೆ ಒಳ್ಳೆಯದು. ಅದು ನೋಡ್ಕೊಳ್ಳಿ.